ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಟೈಮ್ ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗು. ಬೆಳಗ್ಗೆಯಿಂದನೇ ಮಾಡಬೇಕಿತ್ತು. ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಾನು ಬ್ಯುಸಿಯಾಗಿ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಹಾಗೆ ನನ್ನ ವಾಯ್ಸ್ ಕಂಪ್ಲೀಟ್ ಹಾಳಾಗಿತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ಆಗಿರಲಿಲ್ಲ. ಈಗ ಸ್ವಲ್ಪ ಬೆಟರ್ ಅನ್ನಿಸ್ತು. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡ್ತಾ ಇರೋದು ನಮ್ಮ ಹಸ್ಬೆಂಡ್ ಅಣ್ಣನ ಮಗ, ಚಿಕ್ಕವನು. ಅವನಿಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾ ಇದ್ದಾನೆ. ಪಾಪ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಾನು ಅವಾಗವಾಗ ಕರೆದು ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ನೋಡ್ತಾ ಇದ್ದೆ. ಫೈನಲಿ ನಾನು ಅಂದ್ಕೊಂಡಂಗೆ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಇದು ಸೆಲೆಬ್ರೇಷನ್ ಅಡ್ಡ ಮೈಸೂರಲ್ಲಿ. ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಸೆಲೆಬ್ರೇಷನ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಜನ ಬಂದರೆ ಕೂರೋದಕ್ಕೂ ಅಷ್ಟೇ ಕನ್ವೀನಿಯೆಂಟಾಗಿ ಚೆನ್ನಾಗಿದೆ. ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ನಾನು ಹೇಳಿದ್ದೆ ಅವರು ನನ್ನ ಹಸ್ಬೆಂಡ್ ಒಳಗಡೆ ಬಂದ ತಕ್ಷಣ ಅವ್ರ ಫೇವ್ರೆಟ್ ಸಾಂಗ್ ಪ್ಲೇ ಆಗ್ತಾ ಇರಬೇಕು ಅಂತ. ಅವರು ಪ್ಲೇ ಮಾಡಿದರು, ಬಟ್ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ಸ್ ಬರುತ್ತೆ ಅಂತ. ಸೊ ನೋಡಿ, ಹೀಗಿದೆ ಸೆಲೆಬ್ರೇಷನ್ ಅಡ್ಡ, ಕುವೆಂಪು ನಗರ್. ಚೆನ್ನಾಗಿತ್ತು. ತುಂಬ ಜನಕ್ಕೆ ಹೇಳಿದ್ದೆ, ಒಂದು 10 ಮೆಂಬರ್ಸ್ 15 ಮೆಂಬರ್ಸ್ ತನಕನೂ ಹೇಳಿದ್ದೆ, ಬಟ್ ಸ್ವಲ್ಪ ಜನ ಬ್ಯುಸಿ ಇದ್ದರು, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡ್, ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು, ಹಾಗೆ ನನ್ನಮ್ಮ ಮತ್ತು ನಾವು ಅಷ್ಟು ಜನ ಇದ್ವಿ. ಫಾಗ್ ಎಂಟ್ರಿಗೆ 300 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ದೆ. ಚೆನ್ನಾಗಿರುತ್ತೆ ಅಲ್ವಾ? ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ದೀವಿ ಅಂದರೆ ಇನ್ನೊಂದು 300ಗೆ ಏನಕ್ಕೆ ಇದು ಮಾಡಬೇಕು ಅಂತ ಫಾಗ್ ಎಂಟ್ರಿನೂ ಬೇಕು ಅಂತ ಹೇಳಿ ಫಾಗ್ ಎಂಟ್ರಿನೂ ಮಾಡಿಸ್ದೆ. ಚೆನ್ನಾಗಿತ್ತು. ಫೀಲ್ ಮಾತ್ರ ಸಕ್ಕತ್ತಾಗಿತ್ತು. ಮೈಸೂರಲ್ಲಿ ಯಾರ್ಯಾರಾದರೂ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು. ಚೆನ್ನಾಗಿದೆ. ಹಾಗೆ ಕೇಕೂ ನಾನೇ ತಂದಿದ್ದೆ. ಅವ್ರಿಗೇನು ಗೊತ್ತಿರಲಿಲ್ಲ. ಎಲ್ಲ ಸರ್ಪ್ರೈಸಾಗೇ ಇರಬೇಕು ಅಂತಲೇ ಅವ್ರಿಗೇನು ಗೊತ್ತಾಗಬಾರ್ದು ಅಂತ. ಬಟ್ ನಾನು ಏನೇ ಸರ್ಪ್ರೈಸ್ ಕೊಡೋಕ್ಕೋದ್ರೂ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. 50% ಅವ್ರಿಗೆ ಗೊತ್ತಿತ್ತು. ಔಟ್ಸೈಡ್ ಹೋಗ್ತಾಯಿದ್ದೀವಿ ಅಂದರೆ ಎಲ್ಲೋ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಯಾವುದೋ ಸೆಲೆಬ್ರೇಷನ್ದು ಬುಕ್ ಮಾಡಿದ್ದಾಳೆ ಅಂತ ಅವ್ರಿಗೆ ಗೊತ್ತಿತ್ತು. ನನಗೆ ಆಮೇಲೆ ಹೇಳಿದ್ರು, ನನಗೆ 50% ಡೌಟ್ ಇತ್ತು ಅಂತ. ಆಚೆ ಬಂದ್ವಿ, ಎಲ್ಲ ಅಡುಗೆ ಎಲ್ಲ ಮಾಡಿ ಆಚೆ ಬಂದ್ವಿ ಅಂತ ಗೊತ್ತಾಯ್ತಲ್ಲ ಅವ್ರಿಗೆ ಆಚೆ ಹೋಗಬೇಕು ಅಂತ. ಆಗಲೇ ಅವ್ರು ಕಂಡುಹಿಡಿದ್ರು, ಏನೋ ಸೆಲೆಬ್ರೇಷನ್ ಮಾಡೋದಕ್ಕೇ ಆಚೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ. ಹ್ಞೂ ಅಂತಲೇ ಹೇಳಿದೆ. ಇನ್ನು ಅರ್ಧ ಗೊತ್ತಾಗಿತ್ತಲ್ಲ, ಬಟ್ ಎಲ್ಲ ಗೊತ್ತಾಗಿದ್ರು ಫೈನಲಿ ನಾನು ಲಾಸ್ಟಿಗೆ ಕೊಡೋ ಗಿಫ್ಟ್ ಮಾತ್ರ ಅವ್ರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅವರಿಗೆ ಅದು ಗೊತ್ತೇ ಇರಲಿಲ್ಲ. ಅದು ತುಂಬ ಕಷ್ಟಪಟ್ಟಿದ್ದೀನಿ ಅವ್ರಿಗೆ ಗೊತ್ತಾಗ್ದಂಗೆ ನಾನು ಹೋಗಿ ಪರ್ಚೇಸ್ ಮಾಡಿ. ಯೂಶ್ವಲಿ ನಾನು ಗೋಲ್ಡ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಇಲ್ಲದೆ. ಹೋಗಿ ಪರ್ಚೇಸ್ ಮಾಡಿದ್ದೀನಿ ಧೈರ್ಯವಾಗಿ. ಅಂದರೆ ನಾನು ಒಬ್ಬಳೇ ಹೋಗಿರಲಿಲ್ಲ, ನನ್ನ ಅಮ್ಮನ ಕರ್ಕೊಂಡು ಹೋಗಿದ್ದೆ. ನಮಗೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ಅಲ್ಲ ಗೋಲ್ಡಲ್ಲೆಲ್ಲ, ಹಾಗಾಗಿ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಅವ್ರಿಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ. ನಾನು ತುಂಬ ವರ್ಷದ ಆಸೆ ಇದು, ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ. ಹಾಗೆ ಇಷ್ಟು ದಿನ ಥ್ಯಾಂಕ್ಸ್ ಮ್ಯಾಮ್ ಅಂತ ತುಂಬ ಜನ ಕಮೆಂಟ್ಗಳನ್ನ ಮಾಡಿದ್ದೀರಾ. ಕಲಿಕಾ ಬಲವರ್ಧನೆ ಬುಕ್ನ ಆನ್ಸರ್ಸ್ನ ಫಿಲ್ ಮಾಡಿ ಆಗ್ತಾ ಇದ್ದಿದ್ದು ನಾನು ಅಂತ ತಿಳ್ಕೊಂಡು, ಬಟ್ ಫಿಲ್ ಮಾಡಿ ಕೊಡ್ತಾ ಇದ್ದಿದ್ದು ನನ್ನ ಹಸ್ಬೆಂಡು. ಅದನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಆಗ್ತಾ ಇದ್ದಿದ್ದು ಮಾತ್ರ ನಾನು. ಆ ಥ್ಯಾಂಕ್ಸ್ಗಳನ್ನೆಲ್ಲ ಅವ್ರಿಗೆ ಹೋಗಬೇಕು. ಅವ್ರದ್ದು ಡ್ಯೂಟಿ ಎಲ್ಲ ಮುಗಿಸಿ ಮನೆಗೆ ಬಂದಾಗ ಫ್ರೀ ಮಾಡಿಕೊಂಡು ಆ ಬುಕ್ಸ್ನೆಲ್ಲ ಬರೆದು ನನಗೆ ಕೊಡ್ತಾಯಿದ್ರು. ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಹಾಗೆ ಸ್ಟೇಟ್ ಲೆವೆಲಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ತೊಗೊಂಡಿದ್ದಾರೆ. ಅದೇ ಬುಕ್ಸಿಂದು ಏನೇ ಒಂದು ಕಾಂಪ್ಲಿಮೆಂಟ್ಸ್ ಇದ್ರೂ ಅದು ಅವ್ರಿಗೆ ಹೋಗಬೇಕು. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಯಾಕಂದರೆ ನನ್ನ ಚಾನಲಲ್ಲಿ ನಾನು ಅಷ್ಟು ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋದಕ್ಕೆ ಕಾರಣವೇ ಅವ್ರು ಕೊಡ್ತಾ ಇದ್ದಿದ್ದು ಬುಕ್ಗಳ ಕಾರಣ. ಹಾಗಾಗಿ ಅವರಿಗೆ ತುಂಬ ಥ್ಯಾಂಕ್ಸ್. ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನೊಂದು ಹೊರಗಡೆ ಮೇಕಪ್ಗೆ ಹೋಗ್ತೀನಿ ಅಂದ್ರೂ ನನಗೋಸ್ಕರ ಕರ್ಕೊಂಡೋಗಿ ವೆಯ್ಟ್ ಮಾಡಿ ಅಲ್ಲೇ ಇದ್ದು ವಾಪಸ್ ನನ್ನ ಕರ್ಕೊಂಬರ್ತಾರೆ. ತುಂಬ ಸಪೋರ್ಟಿವ್ ಹಸ್ಬೆಂಡು. ತುಂಬ ಪುಣ್ಯ ಮಾಡಿದ್ದೆ ಅಂಥ ಹಸ್ಬೆಂಡನ್ನ ಪಡೆಯೋದಕ್ಕೆ.
ಇವರು ಅವ್ರ ಅಣ್ಣ ಹಾಗೆ ಅವ್ರ ಅತ್ತಿಗೆ. ಅವನು ಸ್ವಲ್ಪ ನಡೆಯೋದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಡೀತಾನೆ, ಸ್ವಲ್ಪ ಸಪೋರ್ಟ್ ಬೇಕಷ್ಟೇ. ಕೇಕಿಗೆ ಮಾಡ್ತಾಯಿದ್ದಾನೆ ಅವನು. ಪೇಸ್ಟ್ರಿ ತುಂಬ ಇಷ್ಟ ಅವನಿಗೆ. ಮಕ್ಳಿಗೆ ಕಾಮನ್ನಾಗಿ ಇಷ್ಟನೇ ಅಲ್ಲ ಕೇಕು. ಖಾಲಿ ಆಯಿತು ಕೇಕೆಲ್ಲ ಆಗಲೇ. ಚೆನ್ನಾಗಿತ್ತು ಕೇಕ್ ಟೇಸ್ಟು. ಬ್ಲ್ಯಾಕ್ ಫಾರೆಸ್ಟು ಅವರಿಗೆ ಇಷ್ಟ. ನಾನು ರೆಡ್ ವೆಲ್ವೆಟ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಇದ್ದಿದ್ದು, ಆದರೆ ಅವರಿಗೆ ಇಷ್ಟ ಆಗಲ್ಲ ರೆಡ್ ವೆಲ್ವೆಟು. ಬ್ಲ್ಯಾಕ್ ಫಾರೆಸ್ಟ್ ತುಂಬ ಇಷ್ಟಪಡ್ತಾರೆ. ನನ್ನ ಮಗಳು ಬರ್ತಡೇಗೂ ಅವರು ಅದನ್ನೇ ಕೇಕ್ನ ಆರ್ಡರ್ ಕೊಡ್ತಾಯಿದ್ರು ಯಾವಾಗಲೂ. ಅದಕ್ಕೆ ಅವ್ರಿಗೆ ಇಷ್ಟವಾಗಿರೋದನ್ನೇ ತರಿಸೋಣ ಅಂದ್ಬಿಟ್ಟು ಅದೇ ಕೇಕ್ನ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕ್ನೂ. ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ ನನಗೆ ಮಾತ್ರ. ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದೆ, ಬಟ್ ನಾನು ಈ ರೀತಿ ಇಂಡಿಪೆಂಡೆಂಟಾಗಿ ನನ್ನ ಹಸ್ಬೆಂಡ್ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣವೂ ನನ್ನ ಹಸ್ಬೆಂಡೇ. ಮದುವೆಗಿಂತ ಮುಂಚೆ ಝೀರೋ ಆಗಿದ್ದೆ ನಾನು. ಮದುವೆ ಆದಮೇಲೆ ನನ್ನಲ್ಲಿರೋ ಏನೋ ಒಂದು ಪ್ರತಿಭೆನ ಗುರುತಿಸಿ ಅದಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡು. ತುಂಬ ನನ್ನ ಮೇಲೆ ಅವಳೇನೋ ಒಂದು ಮಾಡ್ತಾಳೆ, ಅವಳು ಅಂದ್ಕೊಂಡಿದ್ದು ಮಾಡ್ತಾಳೆ ಅನ್ನೋದು ತುಂಬ ಅವ್ರಿಗೆ ನಂಬಿಕೆ ಇದೆ. ಸಪೋರ್ಟ್ ತುಂಬ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಅವ್ರಿಗೆ ಹೇಳಿದೆ, ಅವ್ರಿಗೊಂದು ಸರ್ಪ್ರೈಸ್ ಕೊಡೋ ಸಾಮರ್ಥ್ಯ ಇದೆ ಅಂದರೆ ಅದಕ್ಕೆ ಕಾರಣವೇ ಅವರು. ಅವರಿಂದನೇ ಇವತ್ತು ನಾನು ಸ್ವಲ್ಪ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾನು ನನ್ನ ಫ್ಯಾಮಿಲಿಗಾಗಿ ನಾನು ಏನೋ ಒಂದು ಮಾಡಬಹುದು, ಎಲ್ಪ್ ಮಾಡ್ಬೋದು. ಅವ್ರ ಜೊತೆಗೆ ನಾನು ನಮ್ಮ ಫ್ಯಾಮಿಲಿಗೆ ಏನೋ ಒಂದು ಎಲ್ಪ್ ಮಾಡ್ಬೋದು ಅಂತ ಅಂದರೆ ಅದಕ್ಕೆ ಕಾರಣ ಅವರೇ. ಸೊ ಗಿಫ್ಟ್ ಕೊಡೋ ಟೈಮ್ ಬಂತು. ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೊಂದು ಡಜನ್ ಯಾವಾಗಲೂ ಹೇಳ್ತಿದ್ರು, ನನ್ನ ಹತ್ರ ಟೀ ಶರ್ಟ್ಸೇ ಇಲ್ಲ ಅಂತ. ಶರ್ಟ್ಗಳು ತುಂಬ ಇದ್ದಾವೆ. ಇನ್ನು ಫಾರ್ಮಲ್ಸೇ ಅಲ್ಲ, ಅವ್ರು ಡ್ಯೂಟಿಗೆ ಹೋಗುವಾಗ ಹಾಕ್ಕೊಂಡು ಹೋಗೋದು ತುಂಬ ಇತ್ತು. ಟೀ ಶರ್ಟ್ಗಳಿಲ್ಲ ಅಂತ ನನಗೆ ಯಾವಾಗಲೂ ಹೇಳ್ತಿದ್ರು. ಅದಕ್ಕೆ ಈ ಸಲ 1 ಡಜನ್ ಟೀ ಶರ್ಟ್ಗಳನ್ನೇ ತಂದಿದ್ದೆ. ಸೆಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಅವ್ರಿಗೆ ತುಂಬ ಚೂಸಿ, ಅವರು ಎಲ್ಲನೂ ಸೆಲೆಕ್ಟ್ ಮಾಡಲ್ಲ. ಸ್ವಲ್ಪ ನೋಡಿ ಕಲ್ಲರು, ಪ್ಯಾಟ್ರನ್ನು ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಹಂಗೂ ಧೈರ್ಯ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಅವ್ರು ಹಾಕಿರೋದು ಅಷ್ಟೇ ನಾನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿರೋ ಡ್ರೆಸ್ಸು. ಇಷ್ಟ ಆಯ್ತು ಅವ್ರಿಗೆ. ಹಾಗೆ ಈಗ ಗಿಫ್ಟನ್ನ ಕೊಡ್ತಾಯಿದ್ದೀನಿ ಅವ್ರಿಗೆ. ಏನು ಅನಿಸುತ್ತೆ ಅವ್ರಿಗೆ ಅಂತ ಅವರೇ ಹೇಳಬೇಕು. ಬಟ್ ಅವರು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ದು ಮಾತ್ರ 50% ಗೆಸ್ ಮಾಡಿದರು. ಆದರೆ ಗಿಫ್ಟ್ ಕೊಡ್ತೀನಿ ಅಂತ ಅವರಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೊಡ್ತಾಯಿದ್ದೀನಿ. ತುಂಬ ಖುಷಿಪಟ್ಟರು ಅವರು. ನನಗೆ ತುಂಬ ಖುಷಿಯಾಯಿತು. ಅವ್ರು ಖುಷಿ ಪಡ್ತಾ ಇರೋದನ್ನ ನೋಡಿ ನಾನು ಖುಷಿಪಟ್ಟೆ. ಅಪ್ಪ ಅಮ್ಮ ಅವ್ರಿಗೆ ಇಲ್ಲ, ಅವ್ರಿಗೆ ನಾನೇ ಎಲ್ಲ. ಅಷ್ಟು ಇಷ್ಟಪಡ್ತಾರೆ ನನ್ನ. ಆ ಥರ ತುಂಬ ಇಷ್ಟಪಡೋರಿಗೆ ನಾವು ಏನೋ ಒಂದು ಕೊಡ್ತೀವಿ ಅಂದಾಗ ನಮಗೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಅದ್ರೊಳಗೆ ಬೇರೆ ಏನೋ ಇದೆ ಅಂತ ಅವರು ಥಿಂಕ್ ಮಾಡಿದ್ರಂತೆ. ಅದರೊಳಗೆ ಈ ಥರ ಡ್ರೆಸ್ಗಳೆಲ್ಲ ಇದ್ದಾವೆ ಅನ್ನೋದು ಅವ್ರಿಗೆ ಐಡಿಯಾ ಇರಲಿಲ್ವಂತೆ. ಹಂಗಂತ ಇದ್ರು. ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಶಾಕು. ಯಾವುದೋ ಬಾಕ್ಸಲ್ಲಿ ಏನೋ ಇಟ್ಟಿದ್ದಾಳಲ್ಲ ಅಂತ. ಆ್ಯಕ್ಚುಲಿ ಇದನ್ನು ತಂದು ನಾನೇ ಪ್ಯಾಕ್ ಮಾಡಿದ್ದು. ಝುಡಿಯೋ ಅಂತೆ, ಸ್ಮಾರ್ಟ್ ಅಂತೆ, ತುಂಬ ಕಡೆ ಸುತ್ತಬಿಟ್ಟಿದ್ದೀನಿ ಅವ್ರ ಟೀ ಶರ್ಟ್ಗಳಿಗೋಸ್ಕರ. ಅವ್ರಿಗೆ ಗೊತ್ತಾಯ್ತು ಈಗ ಟೀ ಶರ್ಟ್ಗಳು ಯಾವಾಗಲೂ ಕೇಳ್ತಿದ್ನಲ್ಲ, ಟೀ ಶರ್ಟ್ಗಳು ತಂದಿದ್ದಾಳೆ ಅಂತ. ಅಷ್ಟೇ ಸಾಕಾ ಅಂತ ಕೇಳ್ತಾ ಇದ್ದೆ ಗಿಫ್ಟು. ಅವರು ಸಾಕು ಅಂತಿದ್ರು. ಅಪ್ಪ ಅವನು ವೀಡಿಯೋ ಮಾಡೋನು ತಿರುಗಿಸಿ ವೀಡಿಯೋ ಮಾಡಿದ್ದಾನೆ. ಫೈನಲಿ ನಾನು ದುಡ್ದಿರೋ ಅಂಥ ದುಡ್ಡಲ್ಲಿ ಅವ್ರಿಗೆ ಒಂದು ಗಿಫ್ಟನ್ನ ತಂದಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲ, ಆದರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ತಂದಿದ್ದೀನಿ. ನೋಡಿ ಅವ್ರ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನಾನು ಅವ್ರ ಫೇಸ್ನೇ ನೋಡ್ತಾ ಇದ್ದೆ. ಅವ್ರಿಗೆ ಹೆಂಗೆ ಅನಿಸ್ಬೋದು, ಏನಿರಬಹುದು ಅಂತ. ಅವರು ಏನೋ ಒಂದು ಗೊಂಬೆನೋ ಟಾಯ್ ಏನೋ ಒಂದು ಇರುತ್ತೆ ಅಂತ ಅಂದ್ಕೊಂಡಿದ್ರಂತೆ. ಅಲ್ಲಿ ಒಂದು ಬಾಕ್ಸ್ ನೋಡಿದಾಗ ಗೊತ್ತಾಯಿತು ಇದು ಜ್ಯುವೆಲರಿ ಅಂತ. ಸೊ ರಿಂಗ್ನ ಪರ್ಚೇಸ್ ಮಾಡಿದ್ದೆ. ಅವ್ರಿಗೆ ಇಷ್ಟ ಆಯಿತು.
ಮತ್ತು ನನ್ನ ಬೆರಳಿಂದು ಸೈಜಿಂದು ತಂದಿದ್ದೆ. ಅವ್ರಿಗೆ ಲೂಸ್ ಆಗ್ತಾಯಿತ್ತು. ಅವ್ರದ್ದು ಸ್ವಲ್ಪ ಸಣ್ಣ ಸಣ್ಣ ಬೆರಳು ಲೂಸ್ ಆಗ್ತಾಯಿತ್ತು. ಬಟ್ ಅವ್ರಿಗೆ ಖುಷಿ ಆಯಿತು. ನನಗೆ ಅದು ತುಂಬ ಖುಷಿ ಕೊಡ್ತು. ತುಂಬ ಅಂಗಡಿ ಸುತ್ತಿ ಆ ಡಿಸೈನ್ಸ್ ಎಲ್ಲ ಅವ್ರಿಗೆ, ಅದೇ ನಾನು ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಚೂಸಿ, ಎಲ್ಲನೂ ಒಪ್ಕೊಳ್ಳಲ್ಲ ಬೇಗ. ಹಾಗಾಗಿ ಸುತ್ತಿ ಸುತ್ತಿ ತೊಗೊಂಡು ಬಂದೆ. ಅವರು ಮತ್ತು ಅಷ್ಟು ದಪ್ಪ ಇರೋ ರಿಂಗ್ನೂ ಹಾಕಲ್ಲ. ಇಷ್ಟ ಆಯ್ತು ಅವ್ರಿಗೆ. ಖುಷಿಪಟ್ಟರು. ಎಲ್ಲ ನೋಡ್ತಾಯಿದ್ರು ಅವರಣ್ಣ, ಅವರೆಲ್ಲರಿಗೂ ಖುಷಿನೇ ಅಲ್ವಾ. ಎಲ್ಲರೂ ಖುಷಿಪಟ್ಟರು. ನನಗೂ ತುಂಬ ಖುಷಿಯಾಯಿತು. ಇಷ್ಟು ಬರ್ತ್ಡೇ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.